ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ನಾನು ಮಧ್ಯಾಹ್ನದ ಮೇಲೆ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮಧ್ಯಾಹ್ನದ ಮೇಲೆ ಏನಕ್ಕೆ ಅಂದರೆ ಬೆಳಿಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಹೊರಗಡೆ ಕೆಲಸಗಳು ತುಂಬ ಇತ್ತು. ಬಟ್ಟೆ ತೊಳೆಯೋದಂತೆ ಮತ್ತು ಈಚೆ ಕಡೆ ನೆಲ ತೊಳೆಯೋದು ಅದೆಲ್ಲ ತುಂಬಾ ಇತ್ತು. ಅದರಲ್ಲಿ ಸ್ವಲ್ಪ ವೀಡಿಯೋಸ್ ಎಡಿಟಿಂಗು ಅದೆಲ್ಲ ಇತ್ತು ಬೇರೆ ಚಾನಲ್ಸ್ಗೆಲ್ಲ, ಅಂದರೆ ಫೇಸ್ಬುಕ್ಕು ಇದಕ್ಕೆಲ್ಲ ಹಾಕ್ತೀನಲ್ಲ ನಾನು, ಮತ್ತು ಮಂಜು ಪದ್ಮ ಕಲೆಕ್ಷನ್ಗೆ ಬೇರೆ ಹಾಕ್ತೀನಿ. ಹಾಗಾಗಿ ಅವಕ್ಕೆಲ್ಲ ಎಡಿಟಿಂಗ್ ಮಾಡ್ಕೊಂಡು ಅವೆಲ್ಲ ಅಪ್ಲೋಡ್ ಮಾಡೋಷ್ಟರಲ್ಲಿ ಆ ಟೈಮ್ ಆಗೋಯ್ತು. ನಾನು ತಿಂಡಿ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಮಧ್ಯಾಹ್ನ ಮೇಲೆ ನನ್ನ ಮಕ್ಕಳು ಸ್ವಲ್ಪ ಚಿಕನ್ ಬೇಕಮ್ಮ, ನನಗೆ ಚಿಕನ್ ಫ್ರೈ ತಿನ್ನೋವಾಗಿದೆ ಅಂದರು. ಅದಕ್ಕೋಸ್ಕರ ಅವ್ರಿಗೋಸ್ಕರ ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ತೊಗೊಂಡು ಬಂದು ಅದನ್ನು ಫ್ರೈ ಮಾಡ್ಕೊಡೋಣ ಅಂತಂದು ಹೇಳ್ಬಿಟ್ಟು, ಅಂದರೆ ಗ್ರೇವಿ ಟೈಪ್ ಮಾಡಿಕೊಟ್ರೆ ತಿಂತಾರೆ ಅನ್ನೋದ ಜೊತೆ ಇಲ್ಲ ಚಪಾತಿ ಜೊತೆ ಅಂತಂದು ಅದನ್ನು ಮಾಡ್ಕೊಡೋಣ ಅಂತಂದು ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನೊಂದು ಕಡೆ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಆಗಲೇ ಚಿಕನ್ ಎಲ್ಲನೂ. ಸ್ವಲ್ಪ ಬೇಗ ಆಗುತ್ತೆ ಅಲ್ರಿ, ಅದಕ್ಕೆ ಸಾಂಬಾರು ಅಂದರೆ ಅದೊಂದು ಸ್ವಲ್ಪ ಚೆನ್ನಾಗಿರಲ್ಲ, ಯಾಕೋ ಗೊತ್ತಿಲ್ಲ, ಸಾಂಬಾರು ಇಷ್ಟಪಡಲ್ಲ ನಮ್ಮ ಮನೆಯಲ್ಲಿ. ಮಕ್ಕಳು ಅಷ್ಟೇ, ನಮ್ಮ ಮನೆಯವರು ಅಷ್ಟೇ. ಅದಕ್ಕೋಸ್ಕರ ಫ್ರೈ ಅಂದರೆ ಸ್ವಲ್ಪ ಗ್ರೇವಿ ಟೈಪ್ ಮಾಡಿದ್ರೆ ಅದೊಂಥರ ಸಾಂಬಾರು ಟೈಪೇ ಇರುತ್ತಲ್ಲ, ಅಂದರೆ ಅಷ್ಟೊಂದು ತೆಳುವಾಗಿ ಮಾಡಲ್ಲ ಮತ್ತು ಗಟ್ಟಿಯಾಗಿ ಮಾಡಲ್ಲ, ಸ್ವಲ್ಪ ಮೀಡಿಯಮಾಗಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ. ಈಗ ಈರುಳ್ಳಿನೂ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ, ಎಣ್ಣೆ ಬಿಸಿ ಆಯಿತು. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ 3-4 ಅಷ್ಟೇ ಉದ್ದುದ್ದ ಕಟ್ ಮಾಡಿದ್ದೀನಿ. ಅದನ್ನು ಒಂಚೂರು ಬಬಲ್ಸ್ ಬರೋವರೆಗೂ ಹಂಗೆ ಬೇಯಿಸ್ಕೊಂಡು ನೆಕ್ಸ್ಟು ನಾವು ಈರುಳ್ಳಿ ಎಲ್ಲ ಹಾಕ್ಕೊಬಿಟ್ರೆ ನಡೆಯುತ್ತೆ. ಮತ್ತು ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ಕೋಬೇಕು. ಅದು ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು 10 ನಿಮಿಷ ಚೆನ್ನಾಗಿ ಆ ಥರ ಎಣ್ಣೆಲ್ಲೇ ಫ್ರೈ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಚಿಕನ್ನಲ್ಲಿ ನಮಗೆ ನೀರು ಬರುತ್ತಲ್ಲ, ಸೊ ಅದೆಲ್ಲನೂ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಅದನ್ನು ನೀರು ಸ್ವಲ್ಪ ಅಂದರೆ ಬತ್ತೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು, ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಈ ಥರ ಪ್ರೊಸೆಸ್ಸಲ್ಲಿ ನಾನು ಯಾವಾಗಲೂ ಮಾಡೋದು, ಹಾಗಾಗಿ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಈರುಳ್ಳಿನೂ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಏನಕ್ಕೆ ನಾನು ಸ್ಟಾರ್ಟ್ ಮಾಡಿಲ್ಲ ಅಂತ ನಿಮ್ಗಾಗಲೇ ಹೇಳಿದ್ನಲ್ಲ. ಸೊ ಒಂದಾದ್ಮೇಲೆ ಒಂದು ಕೆಲಸಗಳಿರ್ತಾವೆ, ಅದರಲ್ಲಿ ಒಬ್ಬಳೇ ಆಗಿರೋದ್ರಿಂದ ಪ್ರತಿಯೊಂದು ಕೆಲಸಗಳು ನಾನೇ ಮಾಡ್ಕೋಬೇಕು. ಟೈಮ್ ಸಾಕಾಗ್ತಾ ಇಲ್ಲ ವೀಡಿಯೋಸ್ ಶೂಟ್ ಮಾಡೋಕ್ಕಾಗಿರ್ಬೋದು, ಎಡಿಟಿಂಗ್ ಮಾಡೋಕ್ಕಾಗಿರ್ಬೋದು. ಆದ್ರೂ ಸ್ವಲ್ಪ ಬಿಡು ಮಾಡ್ಕೊಂಡು ನನಗೆ ವ್ಲಾಗ್ ಅನ್ನೋದು ಡೈಲಿ ಅಪ್ಲೋಡ್ ಮಾಡ್ತಾ ಇರಬೇಕು. ಸೊ ಇಲ್ಲಾಂದರೆ ಯೂಟ್ಯೂಬಲ್ಲೂ ರೆಕಮೆಂಡೇಷನ್ ಕಡಿಮೆ ಆಗಿಬಿಡುತ್ತೆ ನಾವು ವ್ಲಾಗ್ಸು ಡೈಲಿ ಅಪ್ಲೋಡ್ ಮಾಡಿಲ್ಲ ಅಂದರೆ. ಹಾಗಾಗಿ ಅದಕ್ಕೋಸ್ಕರ ಆದರೂ ನಾವು ಕಷ್ಟಪಡಬೇಕಲ್ವ ಡೈಲಿನೂ. ಹಂಗಾಗಿ ಎಲ್ಲ ಕೆಲಸಗಳು ಮಾಡ್ಕೊಂಡು ಅದ್ರ ನಡುವೆ ವೀಡಿಯೋ ಶೂಟು ಮಾಡ್ಕೊತಾ ಇರ್ತೀನಿ. ಆಗಾಗ ಟೈಮ್ ಸಿಕ್ಕಿದಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾ ಇರ್ತೀನಿ. ಹಾಗೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲರೂ ಬಂದೋದ್ರು, ತುಂಬ ಖುಷಿ ಆಯಿತು ಅವ್ರು ಬಂದೋಗಿದ್ದಕ್ಕೆ. ತುಂಬ ಜನ ಮೆಚ್ಕೊಂಡ್ರಿ, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಹಾಗೆಯೇ ಈಗ ಸ್ವಲ್ಪ ಎಣ್ಣೆಗೆ ಈರುಳ್ಳಿನೂ ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ, ಅದು ಫ್ರೈ ಆದಮೇಲೆ ಚಿಕನ್ ಹಾಕಿದ್ದೀನಿ. ಇದ್ರ ಜೊತೆಗೆ ನನ್ನ ಮಗನಿಗೆ ನೋಡ್ರಿ, ಅದು ಲೆಗ್ಸ್ ಇರುತ್ತಲ್ಲ ಇದು ಕೋಳಿದು, ಅದು ತುಂಬ ಇಷ್ಟ ನನ್ನ ದೊಡ್ಡ ಮಗನಿಗೆ. ಹಾಗಾಗಿ ಅವ್ನ ಫ್ರೆಂಡೇನೆ ಚಿಕನ್ ಕಟ್ ಮಾಡೋದು, ಅವನ ಹತ್ರ ಒಂದು 4-5 ಲೆಗ್ಸ್ ಜಾಸ್ತಿ ಹಾಕ್ಸ್ಕೊಬರ್ತಾನೆ ಎಕ್ಸ್ಟ್ರಾ. ಅದನ್ನು ಮುಂಚೆನೇ ಹೇಳೋಗಿರ್ತಾನೆ, ಅಮ್ಮ ನನಗೆರಡು ಎತ್ತಿಡು, ನೀನೆಲ್ಲ ತಿಂದ್ಬಿಡ್ಬೇಡ ಅಂತಂದು ಹೇಳ್ತಾನೆ. ನನಗೂ ಇಷ್ಟ ಲೆಗ್ಸ್ ಅಂದರೆ, ಅದಕ್ಕೋಸ್ಕರ ಅವ್ನು ಮುಂಚೆನೇ ಹೇಳಿರ್ತಾನೆ. ನೀಟಾಗಿ ನೋಡಿ ಆ ಥರ ತೊಳೆದು ಹಾಕಿದ್ದೀನಿ ಎಣ್ಣೆಗೆ, ಚೆನ್ನಾಗಿ ಫ್ರೈ ಆಗಲಿ ಅಂತಂದು. ಇಲ್ಲ ಹೇಳಪ್ಪ ಅಂದಿದ್ದಕ್ಕೆ, ಅದಕ್ಕೆ ಅವ್ನಿಗೊಂದೆರಡು ನನಗೊಂದೆರಡು ಬರೋ ಥರ ಹಾಕ್ಸ್ಕೊಂಡು ಬರ್ತಾನೆ. ಇಬ್ಬರು ತಿನ್ನೋಣ, ಒಬ್ಬಳೇ ತಿನ್ಬೇಡಮ್ಮ ಅಂತಂದು ಹೇಳೋಗ್ತಾನೆ. ನನಗೆ ಗೊತ್ತಿಲ್ಲ ಅವ್ನಿಗೆ ಇಷ್ಟ ಅಂತ. ಫಸ್ಟ್ ಟೈಮ್ ತಂದಾಗ 1-2 ಲೆಗ್ ಪೀಸ್ ಹಾಕ್ಸ್ಕೊಂಡು ಬಂದಿದ್ದ. ಅವ್ನಿಗೆ ಇಷ್ಟ ಅನ್ನೋದು ಗೊತ್ತಿರಲಿಲ್ಲ. ನಾನೇನು ಮಾಡಿದೆ, ಬಿಡು ಯಾರು ತಿನ್ನಲ್ವಲ್ಲ ಅಂತ ಹೇಳ್ಬಿಟ್ಟು ಎರಡೂ ನಾನೇ ತಿಂದಿದ್ದೆ. ಆವಾಗ ಬಂದು ಅವ್ನು ಹೇಳಿದ್ದ, ಅಮ್ಮ ನನಗೂ ಇಷ್ಟನಮ್ಮ, ನಾನು ತಿನ್ನೋದು ಕಲ್ತೀನಿ, ನನಗೂ ಒಂದು ಇರಿಸ್ಬೇಕಾಗಿತ್ತು ಅಂದ. ಅಯ್ಯೋ ನೀವು ಯಾವತ್ತು ತಿಂತಾ ಇರಲಿಲ್ಲ, ಅದಕ್ಕೆ ತಿಂದುಬಿಟ್ಟೆ ಕಣೋ, ನೆಕ್ಸ್ಟ್ ಟೈಮಿಂದ ಇರಿಸ್ತೀನಿ ಅಂತಂದು ಹೇಳ್ಬಿಟ್ಟು ಆವಾಗಿಂದ ಇರಿಸ್ತಾ ಇರ್ತೀನಿ. ಆದ್ರೂ ಅವ್ನು ಹೇಳೋದು ಬಿಟ್ಟಿಲ್ಲ, ನಮ್ಮ ಅಮ್ಮ ಎಲ್ಲಿ ತಿಂದುಬಿಡ್ತಾಳೋ ಅಂತಂದು ಮುಂಚೆನೇ ಹೇಳ್ತಾ ಇರ್ತಾನೆ, ನನಗೊಂದು ಇರಿಸಿರು, ಬರ್ತೀನಿ ಅಂತ. ಸರಿ ಅಂತಂದು ಹೇಳ್ಬಿಟ್ಟು ಈ ಸಾರಿ ಇರಿಸಿ ಏನು ಹೇಳ್ರಿ, ಎಲ್ಲನೂ ತಿನ್ನಕ್ಕೆ ಹೋಗಲಿಲ್ಲ. ಈಗ ಶುಂಠಿ ಇನ್ನೊಂದು ಚೂರು ಇತ್ತು ಮನೆಯಲ್ಲಿ, ಅದನ್ನು ಶುಂಠಿನೂ ಮತ್ತು ಬೆಳ್ಳುಳ್ಳಿ ಎರಡೂ ಸುಲಿದಿಟ್ಕೊಳ್ಳೋಣ ಅಂದರೆ ಚಿಪ್ಪೆ ಎಲ್ಲ ನೀಟಾಗಿ ತೆಗಿತಾ ಇದ್ದೀನಿ ಶುಂಠಿ ಮೇಲಿರೋದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡ್ಕೊಬಿಟ್ಟು ಮನೆಯಲ್ಲೇ ಇಟ್ಕೊಂಡ್ರೆ ಫ್ರೆಶ್ಶಾಗಿ ತುಂಬ ಟೇಸ್ಟ್ ಇರುತ್ತೆ. ಸಾಂಬಾರಾಗಿರ್ಬೋದು, ಇಲ್ಲ ಎಗ್ ರೈಸ್ಗಾಗಿರ್ಬೋದು, ಈ ರೀತಿ ನಾನ್ ವೆಜ್ಗಾಗಿರ್ಬೋದು, ತರಕಾರಿ ಸಾಂಬಾರುಗಳಿಗೆಲ್ಲ ಚೆನ್ನಾಗಿರುತ್ತೆ. ಫ್ರೆಶ್ಶಾಗಿ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಅಂತಂದು ಹೇಳ್ಬಿಟ್ಟು ಉಳುಕಿಯಾಗಿರೋದು ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಅಂತಂದು ಪೇಸ್ಟ್ ಮಾಡಿ ನೀಟಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ. ಹೌದೇನು? ಹಾಕಿದೀನಮ್ ಲೈಟು, ವಿಡಿಯೋ ಮಾಡ್ತಾ ಐತೆ. ಏನ್ ಲೈಟ್ಗೆ ಅಲ್ಲಿ ಅಂಕಲ್ ಡಾರ್ಕ್ ಕಲರು, ಆಂಟಿ ಲೈಟ್ ಕಲರು, ಅದಕ್ಕೆ ಆ ತರ ಗೊತ್ತಾರೆ. ಅಂಕಲ್ ಪಕ್ಕದಾಗ ಅವ್ರೆ ಫೋಕಸ್ ಅದಷ್ಟೇ. ಇನ್ನೇನಕ್ಕ ಊಟ ಆಯ್ತೇನಕ್ಕ? ಆಯ್ತಮ್ಮ, ನಿಂದು? ನಂದು ಆಯ್ತಕ್ಕ ಊಟ.
ನೈಟ್ ನೋಡಿ ನಾನು ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂದರೆ ನನ್ನ ಫ್ರೆಂಡ್ ಜೊತೆ ಮಂಜು, ಬಡವನಹಳ್ಳಿ ಮಂಜು ಜೊತೆ. ಯಾಕೆಂದರೆ ನೈಟ್ ಆಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಮಾತಾಡೇ ಮಲಗೋದು, ಅದು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಇದಕ್ಕಿದ್ದಂಗೆ ವೀಡಿಯೋ ಕಾಲ್ ಮಾಡಿದ್ಲು. ಅದಕ್ಕೆ ಮಲಗಿದ್ದವರಳು ಎದ್ದು ಕೂತ್ಕೊಂಡಿದ್ರೆ ಆ ಥರ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಮಾತು ತುಂಬ ಚೆನ್ನಾಗಿ ಕಲ್ತಿದ್ದಾಳೆ ಹೇಳ್ರಿ. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ ಯಾವಾಗ್ಲೂ. ಮೊನ್ನೆ ಬಂದೋದ್ರಲ್ಲ ಮನೆಗೆ ಅವರೇನೆ. ಹಾಗಾಗಿ ಅವಳ ಜೊತೆ ಮಾತಾಡ್ಕೊಂಡು ನೆಕ್ಸ್ಟ್ ನಾವು ಮಲಗಿದ್ದಾಯ್ತು, ಊಟ ಮಾಡಿ ಮತ್ತೆ ಮಾರ್ನಿಂಗು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಉಳಿಕೆ ಆಗಿರೋ ಸಾಂಬಾರುಗಳು ಅವೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ಬಿಸಿ ಮಾಡಿಟ್ಟು ಮತ್ತು ಟೀ ಮಾಡೋಣ ಅಂತಂದು ಹೇಳ್ಬಿಟ್ಟು ಒಂದು ಕಡೆ ನಾನು ಹಾಲು ಹಾಕ್ಸ್ಕೊಂಡು ಬಂದಿಟ್ಟಿದ್ದೀನಿ ಆಗಲೇ ನಾವು ಅಮ್ಮರ ಮನೆಯಿಂದ. ಈಗ ಟೀ ಮಾಡ್ಕೊಂಡು ಕೊಟ್ಟರೆ ನಮ್ಮ ಮನೆಯವರು ಕೆಲಸಕ್ಕೆ ಅಂತ ಹೊರಡ್ತಾರೆ ಬೆಳಿಗ್ಗೆನೆ. ಇನ್ನೊಂದು ಏನಕ್ಕೆ ನಾನು ಸ್ವಲ್ಪ ಲೇಟ್ ಆಯ್ತು ಇವತ್ತು ಎದ್ದೇಳೋದು ಅಂದರೆ, ನಿಜ ಹೇಳ್ಬೇಕಂದ್ರೆ ಯಾಕೋ ನನ್ನ ಟೈಮೇ ಸರಿ ಇಲ್ಲ. ಒಂದಾದಮೇಲೆ ಒಂದು ನನಗೆ ಆಗ್ತವೆ. ಮೊನ್ನೆ ನಾನು ಹಿಂದಿನ ವರ್ಷ ಯುಗಾದಿ ಹಬ್ಬದಲ್ಲಿ ನಾನು ಗಾಡೀಲಿ ಬಿದ್ದಿದ್ದೆ ನೋಡ್ರಿ, 2 ವೀಲರಲ್ಲಿ. ಆವಾಗ ಕಾಲು ಏಟ್ ಮಾಡ್ಕೊಂಡಿದ್ದೆ. ಮತ್ತು ಮೊನ್ನೆ ಇದಕ್ಕೆ ಹೋಗಿದ್ವಲ್ಲ ಅರುಣಾಚಲಂಗೆ, ಅಲ್ಲಿಗೆ ಹೋದ್ಮೇಲೆ ಬೀಚಲ್ಲಿ ಆಟಾಡ್ತಾ ಎದ್ದೋಳೋಣ ಅಂತ ಹೋಗ್ಬಿಟ್ಟು ಕೈ ಬಿದ್ದುಬಿಟ್ಟು ಕೈ ಏಟ್ ಮಾಡ್ಕೊಂಡೆ, ಬಲಗೈ. ಅದು ಅಷ್ಟೇ ಪೇಯ್ನು. ಮತ್ತು ಅದು ಬಿದ್ದಿದ್ನಲ್ಲ ಕಾಲು, ಅದು ಯಾಕೋ ಗೊತ್ತಿಲ್ಲ ಸ್ವಲ್ಪ ನೋವಾಗ್ಬಿಟ್ಟೈತೆ. ಹಂಗೆ ಒಂದಾದಮೇಲೆ ಒಂದು. ಮತ್ತು ಕಾಲ ಮೇಲೆ ಏನೋ ಒಂಥರ ಈ ಇಸ್ಬು ಅಂತಾರಲ್ಲ ಆ ಥರನೂ ಆಗಿದೆ ಬಲಗಾಲ ಮೇಲೆ ನನಗೆ. ಹಂಗಾಗಿ ಅದು ಹೆಜ್ಜೆ ಇಟ್ಟರೆ ಸಾಕು ಅಳಬೇಕು, ಆ ಥರ ನೋವು ಬರ್ತೈತೆ ಬಲಗಾಲು. ಮತ್ತು ಕೈ ಅಷ್ಟೇ ಭಾರ ಸಮೇತ ಎತ್ತಕ್ಕಾಗಲ್ಲ ಬಲಗೈಯಲ್ಲಿ, ಅಷ್ಟೊಂದು ನೋವು ಬರುತ್ತೆ ಕೈ. ಅದಕ್ಕೆ ಒಂದಾದಮೇಲೆ ಒಂದು ನಿಜ ಯಾಕೋ ನನಗೆ ಆಗ್ತೈತೆ ಆ ಥರ. ಟೈಮ್ ಸರಿ ಇಲ್ಲ ಅಂದಾಗ ಅದೇನೋ ಅಂತಾರಲ್ಲ ಹಂಗೆ. ಒಟ್ಟಿನಲ್ಲಿ ನಾನು ಟೈಮ್ ಸರಿ ಇಲ್ಲ ಅಂತ ಅಂದ್ಕೊತೀನಿ. ಸುಮ್ಮನೆ ಇದ್ದೊಳಗೆ ಆ ಥರ ಆಗಬೇಕಂದ್ರೆ ಸುಮ್ಮನೆನಾ? ಸೊ ಹಂಗಾಗಿ ಕಾಲು ಕೈ ಎಲ್ಲನೂ ಆ ಥರ ಏಟ್ ಮಾಡ್ಕೊಂಡಿದ್ದೀನಿ. ಆ ಪೇಯ್ನ್ಗೆ ನನಗೆ ಬೆಳಗ್ಗೆ ಟೈಮ್ ಎದ್ದು ಹಿಂಗೆ ಹೆಜ್ಜೆ ಇಡೋಕ್ಕಾಗಲ್ಲ, ಬಲಗಾಲ ಅಷ್ಟೊಂದು ನೋವು ಬರುತ್ತೆ. ಮತ್ತು ಕಸ ಹೊಡಿಯೋಕೆ ಹೋದರೆ ಈ ಬಲಗೈ ಹಂಗೆ ನೋವು ಬರುತ್ತೆ. ಸ್ವಲ್ಪ ಸುಧಾರಿಸ್ಕೊಂಡೆ ಬೆಳಗ್ಗೆ ಟೈಮ್ ಒಂದು 6:30-7 ಗಂಟೆಗೆ ಕೆಲಸಗಳು ಸ್ಟಾರ್ಟ್ ಮಾಡೋದು ನಾನು. ಹಂಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು. ಇನ್ನು ಅದೆಲ್ಲ ನಾನು ರಾಮನವಮಿ ಹಬ್ಬದ ದಿನ ನಾನು ಇದು ಪ್ರಸಾದಕ್ಕೆ ಅಂತ ತೊಗೊಂಡಿದ್ನಲ್ಲ, ಹೆಸರು ಬೆಳಗ್ಗೆ ಪಾಣ್ಕಕ್ಕೆ ಅಂತಂದು, ಅವನ್ನೆಲ್ಲ ತೊಳೆದಿಟ್ಟಿದ್ದೆ. ಅವನ್ನ ನೀಟಾಗಿ ಅದ್ರ ಪ್ಲೇಸ್ಗೆ ಅದು ಎತ್ತಿಟ್ಕೊತಾ ಇದ್ದೀನಿ. ಅದೆತ್ತಿಟ್ಕೊಂಡು ನೆಕ್ಸ್ಟ್ ನಾನು ನನ್ನ ಮಗ ಇನ್ನೂ ಮಲಗಿದ್ದ, ನೋಡ್ತಾ ಇರ್ಬೋದು. ಹಾಲಲ್ಲೇ ಮಲಗ್ತೀವಿ ಎಲ್ಲರೂ ಈಗ, ಯಾಕಂದರೆ ಫುಲ್ಲು ಸೆಕೆ ಹೊಡೆಯುತ್ತೆ, ಶೀಟಿನ ಮನೆ ಅಲ್ವಾ. ನನ್ನ ಚಿಕ್ಕ ಮಗ ಮಲಗೋ ರೂಮಲ್ಲಿ ಫ್ಯಾನ್ ಇತ್ತು, ಅದು ಯಾಕೋ ಹಾಳಾಗಿದೆ, ಅದನ್ನು ರೆಡಿ ಮಾಡಿಸ್ಬೇಕು, ಇನ್ನೂ ಮಾಡಿಸಿಲ್ಲ. ಹಾಗಾಗಿ ಬೆಡ್ ಮೇಲೆ ಸೆಕೆಯಲ್ಲಿ ಮಲಗೋಕ್ಕಾಗಲ್ಲ ಅಂತಂದು ಹಾಲಲ್ಲೇ ಮಲಗ್ತೀವಿ ಎಲ್ಲ, ಕೂಲರ್ ಹಾಕ್ಕೊಂಡು. ದೊಡ್ಡವನು ಮಾತ್ರ ಬೀರು ಇಟ್ಟಿದ್ದೀವಲ್ಲ ಅದೇ ರೂಮಲ್ಲೇ, ಅವ್ನಿಗೆ ಫ್ಯಾನ್ ಇದೆ, ಅಲ್ಲೇ ಮಲಗ್ತಾನೆ. ಸೊ ಇವಂದು ಕೆಟ್ಟೋಗಿದೆ, ಇವಂದು ಸ್ವಲ್ಪ ರೆಡಿ ಮಾಡಿಸ್ಬಿಟ್ರೆ ಇವನು ರೂಮಲ್ಲೇ ಮಲಗ್ತಾನೆ, ನಾನು ನಮ್ಮ ಮನೆಯವರು ಹಾಲಲ್ಲಿ ಮಲಗ್ತೀವಿ. ಸೊ ಹಂಗಾಗಿ ಇನ್ನು ನಮ್ಮ ಮನೆಯವರು ಕೆಲಸಕ್ಕೆ ಅಂತ ರೆಡಿ ಆಗ್ತಾವ್ರೆ, ಅದೇನೇನೋ ಕಟ್ಕೊತಾ ಇದ್ರು ಗಾಡಿಗೆ. ಸೊ ಇವ್ರ ಕೆಲಸಕ್ಕೆ ಇವರು ಹೊರಡ್ತಾರೆ. ಅವ್ರು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಟೀ ಮಾಡಿ ಕೊಟ್ಟರೆ ಕುಡಿದು ಹೋಗ್ತಾರೆ ಅಂತ ನಾನು ಬೇಗ ಅಲ್ಲಿ ಟೀಗಿಟ್ಟು ಹೊರಗಡೆ ನೋಡೋಕೆ ಬಂದಿದ್ದೀನಿ. ಹಾಗೆ ನಿಮಗೆ ಮನೆ ಮುಂದೆ ಯಾವ ಥರ ಇದೆ ಅಂತಂದು ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಆಗಲೇ ಒಂದು 7-7:30 ಆಗ್ತಾಯಿತ್ತು ಟೈಮು. ಸೊ ಹಿಂಗೆ ನಮ್ಗೆ ಏನೇ ಒಂದು ಇದ್ದಿದ್ರು ಹೊರಗಡೆ ಕೆಲಸ ಮಾಡ್ಕೊಂಡು ಬರೋರಿಗೆ ನಾವು ಒಂದು ಸ್ವಲ್ಪ ಸಪೋರ್ಟಿವ್ ಆಗಿದ್ದರೆ, ನಮ್ಗೆ ಎಷ್ಟೇ ನೋವಿದ್ರು ಎಷ್ಟೇ ಪ್ರಾಬ್ಲಮಲ್ಲಿದ್ದರು ನಮ್ಮದು ಅಂದರೆ ಅದೊಂಥರ ಲೆಕ್ಕ ಬರುತ್ತೆ. ಆದರೆ ಗಂಡು ಮಕ್ಳಿಗೆ ಆ ಥರ ಅಲ್ವಲ್ಲ, ನನಗೆ ಅದು ನೋವುತ್ತೆ ಇದು ನೋವುತ್ತೆ ಅಂತ ಕೂತ್ಕೊಂಡ್ರೆ ಅವ್ರಿಗೂ ಬೇಜಾರು ಅನಿಸುತ್ತೆ. ಹಾಗಾಗಿ ಅವ್ರು ಕೆಲ್ಸಕ್ಕೆ ಹೋಗೋವ್ರಿಗೂ ನಾನು ಏನೇ ನೋವಿದ್ರು ಏನು ಹೇಳ್ಕೊಳಕ್ಕೆ ಹೋಗಲ್ಲ, ಸುಮ್ಮನೆ ಇರ್ತೀನಿ ಸೈಲೆಂಟಾಗಿ. ಅವ್ರು ಹೋಗಿ ಆದಮೇಲೆ ಸಂಜೆ ಬರ್ತಾರಲ್ಲ, ಅವಾಗ ಬೇಕಾದರೆ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಹೇಳ್ತೀನಿ ನನಗೆ ಹಿಂಗೆ ನೋವಾಗಿದೆ ಅಂತಂದು. ಆವಾಗ ಪರವಾಗಿಲ್ಲ, ಏನಾದರೂ ಹಾಸ್ಪಿಟ್ಲಿಗೆ ಹೋಗೋಣ ಬಿಡು ಅಂತಂದು ಹೇಳ್ತಾ ಇರ್ತಾರೆ. ಆಗಲಿ ಕರ್ಕೊಂಡೇ ಹೋಗಲಿಲ್ಲ ನಮ್ಮ ಮನೆಯವರು, ಸುಮ್ಮನೆ ಹಂಗೆ ಹೇಳಿ ಕಳಿಸ್ತಾವ್ರೆ ನನ್ನ. ಇಲ್ಲ ನಾನೇ ಬೇಡ ಅಂತ ಹೇಳಿದ್ದೀನಿ ಹೇಳ್ರಿ. ಇನ್ನೊಂದು ವೀಕು ಸ್ವಲ್ಪ ಬೇರೆ ಕಡೆ ಹೋಗುವಂಥದ್ದು ಪ್ಲ್ಯಾನ್ ಇದೆ, ಅದು ನೋಡ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಸುಮ್ಮನೆ ಇದ್ದೀನಿ. ಹಾಲು ತೊಗೊಂಡು ಬಂದಿದ್ನಲ್ಲ ಈಗ ಟೀಗೆ ಅಂತಂದು ಇಟ್ಟಿದ್ದೀನಿ. ನನಗೆ ನಮ್ಮ ಮನೆಯವ್ರು ಇಲ್ಲದೆ ಇದ್ದಾಗ ಕಾಫಿ ಮಾಡ್ಕೊಂಡು ಕುಡಿಯೋಕೆ ಇಷ್ಟ ಅಂತ, ಕಾಫಿ ಅಂದರೆ ತುಂಬ ಇಷ್ಟಪಡ್ತೀನಿ ನಾನು ಟೀಗಿಂತಲೂ. ಸೊ ಮಾಲ್ಗುಡಿ ಅವ್ರದ್ದು ಇನ್ನೊಂದು ಪಾಕೆಟ್ ಇತ್ತು, ಅದಕ್ಕೆ ನಾನು ಇವರು ಯಾವಾಗಲಾದರೂ ಮನೆಯಲ್ಲಿ ಇಲ್ಲ 5 ಗಂಟೆ ಹಿಂಗೆಲ್ಲಾದರೂ ಕೆಲಸಕ್ಕೆ ಹೋದಾಗ ನಾನು ಕಾಫಿನೇ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಡೈರೆಕ್ಟು. ಅವರಿದ್ದರೆ ಅಂತೂ ಕಂಪಲ್ಸರಿ ನಾನು ಟೀ ಮಾಡಲೇಬೇಕು. ಸೊ ನೋಡಿ, ಅದು ನನ್ನ ಕಾಫಿ ಪೌಡ್ರ್ ಹಂಗೆ ಇಟ್ಕೊಂಡಿದ್ದೀನಿ ನನಗೋಸ್ಕರ, ಯಾವಾಗಲಾದರೂ ತಲೆನೋವು ಬಂದಾಗ ಹಂಗೆ ಮಾಡ್ಕೊಂಡು ಕುಡಿಯೋಣ ಅಂತಂದು. ನಮ್ಮ ಬೇಕು ಅಷ್ಟರಲ್ಲಿ ನಮ್ಮ ಅಮ್ಮ ಅವ್ರದ್ದು ನೋಡ್ರಿ, ನಮ್ಮ ಮನೆಗೆ ಅಭ್ಯಾಸ ಆಗಿದೆ. ಅದಕ್ಕೆ ಸ್ವಲ್ಪ ಮೊಸರಿತ್ತು ಹಾಕಿಟ್ಟಿದ್ರೆ ತಿಂತಾಯಿತ್ತು. ಇಲ್ಲಿ ತಿನ್ಬಾ ಅಂತಂದು ತಗೊಂಡೋಗಿ ಸೈಡ್ ಗಿಡಕ್ಕಂತ ಹೋದರೆ ಅದು ಓಡೋಯ್ತು, ಮತ್ತೆ ಬರುತ್ತೆ ಹೇಳ್ರಿ. ಹಿಂದೆ ಮುಂದೆ ಓಡಾಡ್ತಾ ಇದ್ದರೆ ಅದು ಕಿರ್ಚ್ತಾನೇ ಇರ್ತೈತೆ. ಹಂಗಾಗಿ ಅದನ್ನು ಮೊಸರು ಹಾಕಿಟ್ಟಿದ್ದೀನಿ, ತಿಂದ್ಬಿಟ್ಟು ಹೋಗುತ್ತೆ. ಇನ್ನೇನು ಟೀ ಎಲ್ಲ ಆಯಿತು, 90% ಎಲ್ಲ ಕುದಿಸ್ದೆ ಚೆನ್ನಾಗಿ. ಈಗ ಅವ್ರಿಗೆ ಸೋಸಿಬಿಟ್ಟು ಕೊಟ್ಟರೆ ನಮ್ಮ ಮನೆಯವರು ಟೀ ಕುಡಿದ್ಬಿಟ್ಟು ಕೆಲಸಕ್ಕೆ ಹೊರಡ್ತಾರೆ. ನೆಕ್ಸ್ಟು ನಾನು ನನ್ನ ಕೆಲಸಗಳಲ್ಲಿ ಅಂದರೆ ಟಿಫನ್ ಮಾಡಿಕೊಂಡು ಮತ್ತು ನನ್ನ ವೀಡಿಯೋಸ್ ಎಡಿಟಿಂಗು ಅದು ಇದು ಇರುತ್ತಲ್ಲ ಮನೆ ಕೆಲಸ, ಅವೆಲ್ಲ ಮಾಡ್ಕೋಬೇಕು.
ನಮ್ಮ ಮನೆಯವ್ರಿಗಾಗಲೇ ಟೀ ಸ್ಕಿಪ್ ಮಾಡಿದ್ದೀನಿ ನಾನು ವೀಡಿಯೋ ಅದು ಸೋದಿಸ್ಕೊಟ್ಟೆ ಅವ್ರಿಗೆ ಟೀ. ಹಾಗೇನೆ ಒಂದು ಸ್ವಲ್ಪ ಜಾಸ್ತಿ ಹಾಲು ಕೊಟ್ಟಿದ್ರು ನಮ್ಮಮ್ಮವರು. ಅದಕ್ಕೋಸ್ಕರ ನನಗೋಸ್ಕರ ಇದು ಮಾಲ್ಗುಡಿ ಕಾಫಿ ಪೌಡ್ರದ್ದು ಸ್ವಲ್ಪ ಹಾಲು ಕಾಯಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ರಿಲೀಫ್ ಅನ್ನುತ್ತೆ ಕಾಫಿ ಕುಡಿದ್ರೆ, ಏನೋ ಒಂಥರ ಮೈಂಡ್ ಫ್ರೆಶ್ನೆಸ್ ಅನ್ನೋದು ಬರುತ್ತೆ. ಹಾಗಾಗಿ ನಾನು ಕಾಫಿ ಪೌಡ್ರ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲು ಕಾಯಿಸೋಕೆ ಇಟ್ಟಿದ್ನಲ್ಲ. ಸೊ ಅದರಲ್ಲಿ ನಮ್ಮ ಮನೆಯವ್ರಾಗಲೇ ಟೀ ಕುಡ್ಕೊಂಡು ಅವ್ರು ಹೊರಟರು. ಈಗ ನಾನು ಕಾಫಿ ಕುಡ್ದು, ನನ್ನ ಚಿಕ್ಕ ಮಗ ಯಾರೂ ಕಾಫಿ ಇಷ್ಟಪಡಲ್ಲ. ಸೊ ಎಲ್ಲರೂ ಟೀ ಟೀ ಅಂತ ಇರ್ತಾರೆ. ಹಾಗಾಗಿ ನಾನೇ ಇವತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಕುಡಿಯೋಣ ಕಾಫಿ ಅಂತಂದು ಆ ಥರ ಸ್ವಲ್ಪ ಹಾಲು ಜಾಸ್ತಿ ಇದ್ವು, ಅವರಿಗೆಲ್ಲ ಟೀ ಮಾಡಿಕೊಟ್ಟೆ. ಈಗ ನಾನು ಕಾಫಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋಣ ಅಂತ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಅಡುಗೆ ಮನೆದು ನಾನು ಕಂಪ್ಲೀಟ್ ವಿಡಿಯೋ ನಾನು ನಾಳೆ ಇಲ್ಲಾಂದ್ರೆ ನಾಡಿದ್ದು ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಮುಂಚೆ ಯಾವ ಥರ ಇತ್ತು ನಮ್ಮ ಅಡುಗೆ ಮನೆ, ಈಗ ಯಾವ ಥರ ಇದೆ ಅನ್ನೋದು. ತುಂಬ ಚೆನ್ನಾಗಿದೆ ಈಗ. ಒಳ್ಳೆ ಏನೋ ಈ ಹೊಸ ಮನೆಗೆ ಟೈಲ್ಸ್ ಹಾಕಿದಾರೇನೋ ಅನ್ನೋ ರೇಂಜಿಗೆ ಕಾಣ್ತಾ ಇತ್ತು ಅಡುಗೆ ಮನೆ. ಸೊ ಅವಾಗ ಅದೆಲ್ಲ ಹಳೆ ಗೋಡೆಗಳು, ಹಳೆ ಮನೆ ಅಲ್ವಾ ಇದು. ಹಂಗಾಗಿ ಅದು ಒಳಗಡೆನೆ ಸೌದೆ ಒಲೆಯಲ್ಲಿ ನಮ್ಮ ಅಜ್ಜಿ ಅವರೆಲ್ಲ ಅಡುಗೆ ಮಾಡ್ತಾ ಇದ್ದಿದ್ದು. ಹಂಗಾಗಿ ಅದು ಗೋಡೆಗಳೆಲ್ಲ ಕಪ್ಪಗಾಗಿದ್ವು. ಅದೇ ಮನೆಯಲ್ಲೇ ನಾವು ಇದ್ದಿದ್ದು. ಅದಕ್ಕೆ ನಾನೊಂದು ಸ್ವಲ್ಪ ಹೊಸ ಲುಕ್ ತೊಗೊಂಡು ಬರೋಣ ಅಂತಂದು ಈ ಥರ ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ದೀನಿ. ನಾನು ನಾಳೆ ಇಲ್ಲ ನಾಡಿದ್ದು ತಪ್ಪದೆ ನಾನು ಶೇರ್ ಮಾಡ್ಕೊತೀನಿ ವ್ಲಾಗಲ್ಲಿ. ಇವತ್ತಿನ ವಿಡಿಯೋ ಈ ರೀತಿ ಇತ್ತು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್